ಇದೆ. ಮಿಲ್ಲೆಟ್ ಪ್ರೊಸೆಸಿಂಗ್ ಸೆಂಟರ್ಸ್ ನಾನು ಹೇಳ್ದಂಗೆ ನಮ್ಮ ತೊಗರಿ ಪ್ರೊಸೆಸಿಂಗ್ ಸೆಂಟರ್ಸ್ ನ ಅಫಜಲ್ಪುರ್ ಮತ್ತು ಚಿತ್ತಾಪುರ್ ತಾಲೂಕಿನಲ್ಲಿ ಈಗಾಗಲೇ ಟೆಂಡರ್ ಕರೆಯಲಾಗಿದೆ. ಮತ್ತೆ 9 ಹೊಸ ಕಸ್ಟಮ್ ಹೈರ್ ಸರ್ವಿಸ್ ಸೆಂಟರ್ಸ್ ತಾವು ನೋಡಿರ್ಬೋದು. ನಾವು ರಿಪಬ್ಲಿಕ್ ಡೇ ದಿವಸ, ಇಂಡಿಪೆಂಡೆನ್ಸ್ ಡೇ ದಿವಸ ನಾವು ಸಾಕಷ್ಟು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ರೆಂಟ್ ಬೇಸಿಸ್ ನಲ್ಲಿ ಕೊಡ್ತೀವಿ. ಬೇರೆ ಯಾವ ಡಿಸ್ಟ್ರಿಕ್ಟ್ ನಲ್ಲೂ ಕೂಡ ಇಂಥ CHC ಗಳಿರ್ಬೋದು, ಡ್ರೋನ್ ಸೆಂಟರ್ಸ್ಗಳು ನಡೀತಾ ಇಲ್ಲ. ನಮ್ಮ ಹತ್ರ ಕಾಳ್ಗಿ, ಜೇವರ್ಗಿ, ಸೇಡಂ, ಆಳಂದ್, ಚಿತ್ತಾಪುರ್, ಕಲಬುರ್ಗಿ, ಅಫಜಲ್ಪುರ್, ಕಮಲಾಪುರ್, ಮತ್ತೆ ಇದೇನು ಕಮಲಾಪುರ್ನಲ್ಲಿ ನಡೀತಾ ಇದೆ ಈಗಾಗಲೇ. ಮತ್ತೆ 100 ಎಕರೆನಲ್ಲಿ ಶುಗರ್ ಕೇನ್ ಪ್ರೊಡಕ್ಷನ್ 100 ಮೀಟರ್ ಪರ್ ಏಕರ್ ಶುಗರ್ ಕೇನ್ ಪ್ರೊಡಕ್ಷನ್ ಪ್ರೋಗ್ರಾಮ್ ಕೂಡ 6 ಸೆಂಟರ್ಸ್ ಅಲ್ಲಿ ಅಫಜಲ್ಪುರ್, ಆಳಂದ್, ಕಾಳ್ಗಿ, ಚಿತ್ತಾಪುರ್ನಲ್ಲಿ ಈಗಾಗಲೇ ಆಯ್ಕೆ ಆಗಿದೆ ಇದರಲ್ಲಿ. ಸೊ ಹೀಗಾಗಿ ಅಗ್ರಿಕಲ್ಚರ್ ಆಕ್ಸಿಲರೇಷನ್ ಪ್ರೋಗ್ರಾಮು, ಹಾರ್ಟಿಕಲ್ಚರ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅನ್ನ ನಾವು ಬಹಳ ಗಂಭೀರವಾಗಿ ತಗೊಂಡು ಇದನ್ನ ನಾವು ಪುಷ್ ಮಾಡ್ತಾ ಇದೀವಿ. ಸೊ ಒಟ್ಟಾರೆ ನಾನು ಹೇಳ್ದಂಗೆ ಇದು ಒಂದು ವಿನೂತನವಾದಂತ ಕಾರ್ಯಕ್ರಮವನ್ನ ನಾವು ನಮ್ಮ ಕಡೆಯಿಂದ ಹಾಕೊಂಡಿದೀವಿ. ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಮತ್ತೆ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು. ಮತ್ತೆ ಇನ್ನೊಂದು ವಿಶೇಷವಾದಂತ ಯಾವುದು ನಮಗೆ ಅನುಮತಿ ಸಿಕ್ಕಿದೆ ಅಂದ್ರೆ, ಈಗ ನಿಮ್ಮ ಕಪ್ನೂರ್ 3ನೇ ಫೇಸ್ ನಲ್ಲಿ ಆಟೋಮೇಟಿವ್ ಸರ್ವಿಸಿಂಗ್ ಅಂಡ್ ಜನರಲ್ ಇಂಜಿನಿಯರಿಂಗ್ ಎಂಟರ್ಪ್ರೈಸಸ್ ಅಂತ ಏನ್ ನಾವು ಕರಿತೀವಿ, ಅವೆಲ್ಲ ಕಡೆ ಒಂದು 300 ಸರ್ವಿಸ್ ಸೆಂಟರ್ಸ್ ಎಲ್ಲ ಕಡೆ ಇದೆ. ಅದಕ್ಕೆ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಆಟೋ ಅಂಡ್ ಜನರಲ್ ಇಂಜಿನಿಯರಿಂಗ್ ಕ್ಲಸ್ಟರ್ ಅಂತ ನಾವು 20 ಎಕರೆದಲ್ಲಿ ಈಗಾಗಲೇ ಮೀಸಲಿಟ್ಟು ಸ್ಥಾಪನೆ ಕೂಡ ನಾವು ಮಾಡ್ಲಿಕ್ಕೆ ಪ್ರಸ್ತಾವನೆ ಕಳಿಸಿದಾಗ ಅದನ್ನು ಕೂಡ ಅನುಮೋದನೆ ಆಗಿದೆ. ಸುಮಾರು 400 ಸಣ್ಣ ಮತ್ತೆ ಅತಿ ಸಣ್ಣ ಇಂಡಸ್ಟ್ರಿಯಲ್ ಯೂನಿಟ್ಸ್ ಅಂದ್ರೆ ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರಿಯಲ್ ಯೂನಿಟ್ಸ್, ಆಟೋಮೊಬೈಲ್ ರಿಪೇರ್ ಅಂಡ್ ಅದರ್ ರಿಲೇಟೆಡ್ ಟ್ರೇಡ್ಸ್ ಗೆ ಈಗಾಗಲೇ ಒಪ್ಪಂದ ಆಗಿದೆ. ಅವ್ರದ್ದು ಅಸೋಸಿಯೇಷನ್ ಜೊತೆ ಕೂಡ ನಮ್ದು ಒಪ್ಪಂದ ಆಗಿದೆ. ಇದನ್ನು ಕೂಡ 1-2 ತಿಂಗಳಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಸೊ ಒಟ್ಟಾರೆ ನಾನು ಹೇಳ್ದಂಗೆ ಈ ವಿನೂತನವಾದಂತ ಕಾರ್ಯಕ್ರಮ ಲೀಪ್ ಅಂತ ಏನಿದೆ, ಇದನ್ನ ನಾವು ಮೊನ್ನೆ ಮಂಗಳೂರಿನಲ್ಲಿ ಅನೌನ್ಸ್ ಮಾಡಿದೀವಿ, ಮೈಸೂರಿನಲ್ಲಿ ಅನೌನ್ಸ್ ಮಾಡಿದೀವಿ. ಇವತ್ತು ರಾಜ್ಯೋತ್ಸವದ ಅಂಗವಾಗಿ ಒಂದು ಸುದಿನ ಇದೆ, ಒಳ್ಳೆ ದಿನ ಇದೆ. ಕಲಬುರ್ಗಿನಲ್ಲಿ ಕೂಡ ನಾವು ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅನ್ನ ನಾವು ಪ್ರಾರಂಭ ಮಾಡಿ ಮುಂದಿನ 1.5-2 ವರ್ಷದ ಒಳಗೆ ಹೆಚ್ಚಿನ ಬಂಡವಾಳ, ಹೆಚ್ಚಿನ ಕೈಗಾರಿಕೆ, ಹೆಚ್ಚಿನ ಉದ್ಯಮಶೀಲತೆ ಮತ್ತೆ ಹೆಚ್ಚಿನ ಉದ್ಯೋಗವನ್ನ ಸೃಷ್ಟಿ ಇಲ್ಲೇ ಕಲಬುರ್ಗಿನಲ್ಲೇ ಮಾಡಬೇಕಾದ ನಿಟ್ಟಿನಲ್ಲಿ ನಾವು ಈ ಯೋಜನೆಗಳನ್ನ ನಾವು ತಂದಿದ್ದೇವೆ. ಸೊ ಆದ್ರಿಂದ ನಾವು ಇದಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡಿ 2 ವಾರದ ಒಳಗಡೆ ಮತ್ತೊಮ್ಮೆ ತಮ್ಮ ಮುಂದೆ ಬರ್ತೀವಿ. ನಾನು ಹೇಳ್ದಂಗೆ ಇವತ್ತು ಭಾಷಣದಲ್ಲಿ ಹೇಳ್ದಂಗೆ ಒಂದು ನವ ಕಲಬುರ್ಗಿಯ ನಿರ್ಮಾಣದ ಒಂದು ಕನಸನ್ನ ನಾವು ಸರ್ಕಾರದಿಂದ ನಾವು ಹಮ್ಮಿಕೊಂಡಿದ್ದೇವೆ. ಅಲ್ಲಂ ಪ್ರಭು ಪಾಟೀಲ್ ಅವ್ರು ಇರ್ಬೋದು, ಕನೀಶ್ ಫಾತಿಮಾ ಅವ್ರು ಇರ್ಬೋದು, ಕಮಕ್ನೂರ್ ಅವ್ರು ಇರ್ಬೋದು, ನಮ್ಮ ಜಗದೇವ್ ಗುತ್ತೇದಾರ್ ಅವ್ರು ಇರ್ಬೋದು, MP ಅವ್ರು ಇರ್ಬೋದು, ಎಲ್ಲಾ ಶಾಸಕರು ಕೂಡ ಸೇರಿ ಒಂದು ನೀಲಿ ನಕ್ಷೆಯನ್ನ ಹಾಕೊಂಡಿದ್ದೇವೆ. ನಮ್ಮ ಸಿಟಿಯನ್ನ ಹೇಗೆ ಬೆಳೆಸ್ಬೇಕು, ನಮ್ಮ ಯಾವುದು ಕೃಷಿ ವಲಯ ಇರ್ಬೋದು, ಕೈಗಾರಿಕೆ ವಲಯ ಇರ್ಬೋದು, ಪ್ರವಾಸೋದ್ಯಮ ವಲಯ ಇರ್ಬೋದು, ಎಲ್ಲಾನು ಹೇಗೆ ನಾವು ಮಾಡ್ಬೋದು ಅಂದ್ಬಿಟ್ಟು ನೀಲಿ ನಕ್ಷೆ ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲೇ ನನ್ನ ಪ್ರಕಾರ, ಇಡೀ ದೇಶ, ನಮ್ಮ ರಾಜ್ಯದಲ್ಲಂತೂ ಇಲ್ಲ, ದೇಶದ ಬಗ್ಗೆ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಇಡೀ ದೇಶದಲ್ಲೇ ಇಂಥ ಒಂದು ಕಾರ್ಯಕ್ರಮ, ಈ ನೀಲಿ ನಕ್ಷೆ ತಯಾರುವಂತ ಕಾರ್ಯಕ್ರಮ ಒಂದು ಜಿಲ್ಲೆಗೆ ಆಗಿಲ್ಲ. ಇದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳವನ್ನ ನಾವು ತಂದು ನಮ್ಮ ಜಿಲ್ಲೆ ಮತ್ತೆ ನಮ್ಮ ನಗರಕ್ಕೆ ಆರ್ಥಿಕ ಪ್ರಗತಿಯ ಒಂದು ನೀಲಿ ನಕ್ಷೆ ತಮ್ಮ ಮುಂದೆ ಇಡ್ತೀವಿ.